ಓಕೆನಾ. ನಮಸ್ಕಾರ ರೈತ ಸೋದರರಿಗೆಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ನಾವು ಅಮರಾಪುರ ಶ್ರೀ ಸತ್ಯಸಾಯಿ ಜಿಲ್ಲಾ ಅಮರಾಪುರ ಮಂಡಲ್ ನಾಗೇನಹಳ್ಳಿ ಗ್ರಾಮದಲ್ಲಿ ವಡ್ಗೇರಪ್ಪ ಅಣ್ಣ ಒಂದು ರೈತನ ದೊಡ್ಡಪ್ಪನ ತಾತನ ಕಲಿಯೋದು ಜರುಗಿದೆ, ಮೀಟ್ ಮಾಡೋದು ಜರುಗಿದೆ. ಇವ್ರಿಗೆ ನಾನು ಹೋದ ತಿಂಗಳು ನಮ್ಮ ಕಂಪ್ನಿಯಲ್ಲಿ ನವಭಾರತ್ ಕಂಪ್ನಿಯಲ್ಲಿ ವಿಜಯ ಗ್ರೋಮಿನು ವಿಪ್ರೋಮ್ 5 ಇವೆರಡು ನಾನು ಮಿಕ್ಸಿಂಗ್ ಕೊಟ್ಟಿದ್ದೆ ಗೊಬ್ಬರ. ಆ್ಯಕ್ಚುಲಿ ಇವ್ರು ರೇಷ್ಮೆಗೆ ಜಾಸ್ತಿ ಯೂರಿಯಾ DAP ಕಾಂಪ್ಲೆಕ್ಸ್ ಈ ಥರ ಹೊರಗಡೆ ಬಳಸಿದ್ರು. ತಥಾ ಒಂದ್ಸರಿ ನಮ್ಮದು ನೋಡು ಅಂತ ಹೇಳ್ಬಿಟ್ಟು ಇವ್ರಿಗೆ ವಿಜಯ ಗ್ರೋಮಿನಲ್ಲಿ ಈ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಕಬ್ಬುನ ಪಿಪ್ಪಿ, ಮೇನು ಬೇರುಳು ಆಡ್ದಂಗೆ ಸೂಡೋಮೋನಸ್ಸು, ಟೈಕೋಡರ್ಮ ಇರುತ್ತೆ, ವರ್ಮಿ ಕಂಪೋಸ್ಟ್ ಕೂಡ ಮಿಕ್ಸ್ ಇರುತ್ತೆ. ಇದ್ರ ಜೊತೆಗೆ ವಿಪ್ರೋಮ್ 5 ಅಂತ ಫಾಸ್ಫೇಟ್ DAP ಕೊಟ್ಟಿದ್ವಿ. ಇವರು ಎಕರೆಗೆ 3 ಚೀಲ ವಿಜಯ ಗ್ರೋಮಿನು, ಅದ್ರ ಜೊತೆಗೆ 1 ಚೀಲ DAP ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಕೊಯ್ಲಾದ್ಮೇಲೆ ಒಂದು ವಾರಕ್ಕೆಲ್ಲ ಬಿಟ್ಟು ಗೇಮೆ ಮಾಡಿದ್ರು. ಅದಾದಮೇಲೆ ರಿಸಲ್ಟು ಇವಾಗ ಒಂದು ತಿಂಗಳಾಗ್ತಿದೆ. ಇದು ತಿಂಗಳಲ್ವತ್ತ 1.5 ಮಂತ್ ಆಗ್ತಿದೆ. ಒಂದ್ಸರಿ ರಿಸಲ್ಟ್ ಹೆಂಗಿದೆ ಅಂತ ನೋಡೋಣ ಬಂದಿದೆ. ಇವಾಗ ರಿಸಲ್ಟ್ ಹೆಂಗಿದೆಯೋ ತಾತವ್ರ ಮಾತೆಲ್ಲ ಕೇಳೋಣ. ಇವಾಗ ನೀವು ಮಾತಾಡ್ತ. ಹಲೋ, ನಮ್ಮ ಈ ಗೊಬ್ಬರ ಕೊಟ್ಟಿರೋ ಜಂಬಲ ಬಂಡೆ ಹರೀಶ್ ಅವರು ತುಂಬ ನಮ್ಗೆ ಒಳ್ಳೆ ಗೊಬ್ಬರ ಕೊಟ್ಟಿದ್ದಾರೆ. ಒಳ್ಳೆ ಕಂಪ್ನಿ, ಚೆನ್ನಾಗೆ ಇದು ಬರ್ತಾ ಐತೆ. 100% ಕ್ವಾಲಿಟಿ ಬರ್ತಾ ಐತೆ. ಎಲೆ ಸೊಪ್ಪು 1.5 ಮಂತ್ಗೆ ಸುಮಾರು 7 ಫೀಟ್ಸ್ ಬಂದಿದೆ. ಮ್ಯಾಕ್ಸಿಮಮ್ ಕೆಲಸ ಮಾಡುತ್ತೆ ಗೊಬ್ಬರ. ಬೇರೆ ರೈತರು ಕೂಡ ಇನ್ನು ನಮ್ಮೂರಾಗೆ ಸುಮಾರು ಒಂದು 15-20 ಜನ ತಗೊಂಡ್ರು. ಅವ್ರದ್ದು ಕೂಡ ಇದೇ ಪ್ರಕಾರ ನಾವು ಒಬ್ರಿಗೊಬ್ರು ತಿಳ್ಕೊಂಡು ಗೊಬ್ಬರದಲ್ಲಿ ಏನನ್ನ ಫಾಲ್ಟ್ಸ್ ಇರ್ತಾವೆ ತಗೋಬೇಕಾದ್ರೆ ನಾವು ಮೊದ್ಲೇನೆ ಅನುಮಾನ ಬಿದ್ವಿ. ಈ ಮೋಸದ ಕಾಲದಾಗೆ ಏನೋ ಕೊಟ್ಟು ಎಲ್ಲ ಅದು ಇದು ಕೊಟ್ಬಿಟ್ಟು ದುಡ್ಡು ಮಾಡ್ಕೊಳಕ್ಕೆ ಇದು ಮಾಡ್ತಾರೆ ಅಂತ ನಾವು ಅನುಮಾನ ಬಿದ್ದಿದ್ದು ಆಕ್ಚುಯಲ್ಲು ನಿಜ. ಬಟ್ ಮ್ಯಾಕ್ಸಿಮಮ್ ಕೆಲಸ ಮಾಡಿದೆ. ನೀವು ನಿಮಗೆ ಹೆಂಗ್ ಬಂದಿದೆ ತಾತ? ಫುಲ್ಲಾಗಿ ಬಂದಿದೆ. ಎಲೆ ಇದು ಎಲೆ ಬಂದ್ಬಿಟ್ಟು ಎಲೆ ಮೂತ್ರ ಆತರ ಏನಾನ ಬಂದಿದೆ? ನೋಡಿ ನೀವೇ ಇನ್ನೇನು ನೋಡ್ತಾ ಇದ್ದೀರಲ್ಲ. ಕರೆ ಸಿಡಿ ಇಲ್ಲ ಇಲ್ಲ. ನೀವು ಇದನ್ನ ಕಂಟಿನ್ಯೂಗೆ ರೈತಗಳು ನಾನು ಒಂದೇ ಹೇಳೋದು, ಇದನ್ನ 2 ತಿಂಗಳು 3 ತಿಂಗಳು 3 ಕೊಯ್ಲು ಕಂಟಿನ್ಯೂ ಯೂಸ್ ಮಾಡಿದ್ರೆ ಈ ಎಲೆ ಮೂರ್ತೆ ಅನ್ನೋದು ನೀಟಾಗಿ ಬರದಂಗೆ ಕಂಟ್ರೋಲ್ ಆಗುತ್ತೆ. ಮೇನ್ ಮಳೆಗಾಲದಲ್ಲಿ ಕರೆ ಟ್ರಿಪ್ಸ್, ಬ್ಲಾಕ್ ಟ್ರಿಪ್ಸ್ ಜಾಸ್ತಿ ಬರುತ್ತೆ. ಅದು ಬರದಂಗೆ ಕೂಡ ಚೆನ್ನಾಗೆ ಬರ್ದಂಗೆ ಅವಕಾಶ ಇರುತ್ತೆ. ಇನ್ನೊಂದೇನಪ್ಪ ಅಂದ್ರೆ ರೂಟ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಈ ರೇಷ್ಮೆಗೆ ಚೆನ್ನಾಗಿ ರೂಟ್ ಡೆವಲಪ್ಮೆಂಟ್ ಜರುಗತ್ತೆ ಅಂದ್ರೆ ಸೊಪ್ಪು ಆಟೋಮೆಟಿಕ್ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಲೀಡರ್ಸ್. ಆಕ್ಚುಲ್ 5 ಫೀಟ್ಸ್ ಬಂದ್ರೆ ಮೇಡಮ್ 5 ಫೀಟ್ಸ್ ಬರುವಾಗೆ ಈ ಬಿಸಿಲು ಕಾಲದಾಗ ಅದರಾಗ ಇದು ಮಾರ್ಚ್ ತಿಂಗಳು ಇದುವರೆಗೆ ಕಂಪ್ಲೀಟ್ ಇಷ್ಟುದ್ದ ಹಣ್ಣು ಆಗ್ಬಿಡೋದು. ನಾವು ಇದಕ್ಕೆ ಮುಂಚೆ DAP 10, 26 ಆಗ್ತಿದ್ವಲ್ಲ, ಬರುವಾಗೆ 5 ಫೀಟ್ಸ್ ಬರುವಾಗೇನೆ ಮ್ಯಾಕ್ಸಿಮಮ್ ಆಗಿ ಹಣ್ಣಾಗ್ಬಿಡೋದು. ಇಷ್ಟ ಹಣ್ಣಾಗ್ಬಿಡೋದು. ಬಟ್ ಇವಾಗ ನೋಡು 7 ಫೀಟ್ಸ್ ಬಂದಿದೆ. ಫುಲ್ ಕ್ವಾಲಿಟಿ. ಸರಿ ತಾತ, ಮ್ಯಾಕ್ಸಿಮಮ್ ಬೇರೆ ರೈತಗಳು ಬಳಸ್ಬೇಕಂತ ನಾನು ಕೋರ್ಕೊಂತ ಇದ್ದೀನಿ. ಹೌದು. ಥ್ಯಾಂಕ್ ಯು.